ವೆರಿ ಗುಡ್ ಈವ್ನಿಂಗ್. NMMS ಸ್ಯಾಟ್ ಕ್ವಶನ್ ಪೇಪರ್ನ 2026ರ ಸಂಭಾವ್ಯ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಹಾಗಾದರೆ ಈಗೇನು ಮಾಡೋಣಪ್ಪ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಂಭಾವ್ಯ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ 24, ಈ ರಕ್ತಕಣ ಹಿಮೋಗ್ಲೋಬಿನನ್ನು ಹೊಂದಿದೆ. ಹೌದಾ? ಯಾವ ರಕ್ತಕಣ ಹಿಮೋಗ್ಲೋಬಿನನ್ನು ಹೊಂದಿದೆಯಪ್ಪ ಅಂದರೆ ಆಪ್ಷನ್ ಸಿ, ಕೆಂಪು ರಕ್ತಕಣ ಹಿಮೋಗ್ಲೋಬಿನನ್ನು ಹೊಂದಿದೆ. ಹೌದಾ? ಯಾಕಂದರೆ ಆಮ್ಲಜನಕವನ್ನು ಸಾಗಿಸಲಿಕ್ಕೆ ಹಿಮೋಗ್ಲೋಬಿನ್ ಏನು ಮಾಡ್ತದೆ ಅಂದರೆ ಸಹಾಯ ಮಾಡ್ತದೆ. ಹಿಮೋಗ್ಲೋಬಿನ್ ಕಬ್ಬಿಣ ಮತ್ತು ಪ್ರೋಟೀನ್ನ ಒಂದು ಸಂಯುಕ್ತ. ಪ್ರಶ್ನೆ 25, ಕೆಳಗೆ ನೀಡಿರುವ ಕೋಷ್ಟಕವನ್ನು ಗಮನಿಸಿ ಸರಿಯಾದ ಜೋಡಿಗಳನ್ನು ಆರಿಸ್ರಿ ಅಂತ ಕೇಳಿದ್ದಾರೆ. ಹಾಗಾದರೆ ಆಗಸ್ಟ್ನಲ್ಲಿ ನೆಲಗಡಲೆಯನ್ನು ಬಿತ್ತೀವಿ, ಸೆಪ್ಟೆಂಬರಲ್ಲಿ ಸಾಸಿವೆಯನ್ನು ಬಿತ್ತೀವಿ. ಇವೆರಡು ಏನಪ್ಪ ಅಂದರೆ ಸರಿ ಇದಾವೆ. ಅದಕ್ಕೆ ಆಪ್ಷನ್ ಡಿ 3 ಮತ್ತು 4 ಸರಿಯಾದ ಉತ್ತರ. ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಪ್ರತಿಪಾದನೆ: ಕಾಯಜ ಸಂತಾನೋತ್ಪತ್ತಿಯಿಂದ ಉಂಟಾಗುವ ಗಿಡಗಳು ಪೋಷಕ ಸಸ್ಯದ ತದ್ರೂಪಿಗಳಾಗಿರ್ತವೆ. ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಕಾಯಜ ಸಂತಾನೋತ್ಪತ್ತಿಯು ಏನಪ್ಪ ಅಂದರೆ ಒಂದು ಬಗೆಯ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕೊಟ್ಟಿದ್ದಾರೆ. ಕಾಯಜ ಸಂತಾನೋತ್ಪತ್ತಿ ಏನಪ್ಪ ಅಂದರೆ ಒಂದು ರೀತಿಯ ಲೈಂಗಿಕ ಸಂತಾನೋತ್ಪತ್ತಿ. ಹೌದಾ? ಹಾಗಾದರೆ ಕಾಯಜ ರೀತಿಯ ಸಂತಾನೋತ್ಪತ್ತಿ ಒಂದು ಲೈಂಗಿಕ ಸಂತಾನೋತ್ಪತ್ತಿ ಇಲ್ಲ, ಅದು ಅಲೈಂಗಿಕ ಸಂತಾನೋತ್ಪತ್ತಿ. ಹಾಗಾದರೆ ಎ ಹೇಳಿಕೆ ಸರಿಯಾಗಿದೆ, ಬಿ ಹೇಳಿಕೆ ತಪ್ಪಾಗಿದೆ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 27, ಮಣ್ಣಿಗೆ ನೈಟ್ರೋಜನನ್ನು ಭರ್ತಿ ಮಾಡಲು ಅನುಸರಿಸುವ ವಿಧಾನಗಳು. ಮಿಶ್ರ ಬೇಸಾಯ ಮತ್ತು ಬೆಳೆ ಸರದಿ. ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಪ್ರಶ್ನೆ 28, ಸರಿಯಾಗಿ ಹೊಂದಾಣಿಕೆಯಾಗುವ ಜೋಡಿಯನ್ನು ಗುರುತಿಸಿ. ನೋಡ್ರಿ, ಮೊದಲನೇದು ಕುಡುಗೋಲಿದೆ, ಎರಡನೇದು ಏನಪ್ಪ ಅಂದರೆ ಕಳೆ ಕೊಳ್ಳುವಿಕೆಗೆ ಎಡೆಕುಂಟೆ ಏನು ಬಳಸ್ತಾರಲ್ಲ ಅದಿದೆ. ಆಮೇಲೆ ಮೂರನೇದು ಏನಿದೆ ಅಂದರೆ ಕೂರಿಗೆ ಇದೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿ ಮ್ಯಾಚ್ ಆಗೋದು 28A ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 29, ತಾಯಿಯೊಬ್ಬಳು ಒಂದು ಧಾನ್ಯದ ಚೀಲಕ್ಕೆ ಒಣ ಬೇವಿನ ಎಲೆಗಳನ್ನು ಹಾಕುಳು. ಇದಕ್ಕೆ ಕಾರಣವೆಂದರೆ ತೇವಾಂಶ ಮತ್ತು ವಾಸನೆ. ಇದರಿಂದ ಕೀಟಗಳು ದೂರ ಇರ್ತವೆ. ತೇವಾಂಶ ಕಡಿಮೆ ಇದ್ದಷ್ಟು ಏನಪ್ಪ ಅಂದ್ರೆ ಕೀಟಗಳ ಬೆಳವಣಿಗೆ ಕಡಿಮೆ ಆಗ್ತದೆ. ಆಮೇಲೆ ವಾಸನೆ ಇದ್ದಷ್ಟು ಯಾವುದೇ ಕೀಟಗಳ ಆಕ್ರಮಣ ಉಂಟಾಗುವುದಿಲ್ಲ. ಇದು ಪ್ರಶ್ನೆ 30, ಎಕ್ಸ್ ಮತ್ತು ವೈ ಎಂಬ ರೈತರಿಬ್ಬರು ಪ್ರತ್ಯೇಕ ಜಮೀನಿನಲ್ಲಿ ಕೆಳಗೆ ನೀಡಿರುವ ವ್ಯವಸಾಯದ ಪದ್ಧತಿಗಳನ್ನು ಅನುಸರಿಸಿ ಟೊಮ್ಯಾಟೊ ಬೆಳೆಯುತ್ತಾರೆ. ಇದರ ಫಲಿತಾಂಶ ರೈತ ಎಕ್ಸ್, ರೈತ ವೈ ಅಂತ ಕೊಟ್ಟಿದ್ದಾರೆ. ರೈತ ಎಕ್ಸ್ ಏನಪ್ಪ ಅಂದರೆ ಮರಳುಯುಕ್ತ ಮಣ್ಣು, ತುಂತುರು ವಿಧಾನ, ಕೃತಕ ರಸಗೊಬ್ಬರಗಳು. ಆಮೇಲೆ ರೈತ ವೈ ಲೂಮಿ ಮಣ್ಣು, ಹನಿ ನೀರಾವರಿ, ನೈಸರ್ಗಿಕ ಗೊಬ್ಬರವನ್ನು ಬಳಸ್ತಾರೆ. ಹಾಗಾದರೆ ಏನಪ್ಪ ಅಂದರೆ ಈ ಆಪ್ಷನ್ ರೈತ ರಾಂಗ್ ಆಗ್ತದೆ. ಆಮೇಲೆ ಏನಪ್ಪ ಅಂದರೆ ಬಿ ಆಪ್ಷನ್ ರೈತ ವೈ ಅಧಿಕ ಪ್ರಮಾಣದ ಸಾವಯವ ಫಸಲನ್ನು ಕೊಯ್ಲು ಮಾಡ್ತಾನೆ. ಇಲ್ಲ, ಸಾಧ್ಯ ಇಲ್ಲ, ಯಾಕಂದರೆ ಕೃತಕ ಗೊಬ್ಬರಗಳನ್ನು ಬಳಸಿದ್ದಾನೆ. ರೈತ ಎಕ್ಸ್ ಮತ್ತು ವೈ ಅತಿ ಕಡಿಮೆ ಪ್ರಮಾಣದ ಸಾವಯವ ಫಸಲನ್ನು ಕೊಯ್ಲು ಮಾಡುತ್ತಾರೆ. ಇಲ್ಲ. ಆಪ್ಷನ್ ಡಿ ಯಲ್ಲಿ ಏನಪ್ಪ ಅಂದರೆ ರೈತ ಎಕ್ಸ್ ಅಧಿಕ ಪ್ರಮಾಣದ ಸಾವಯವ ಫಸಲನ್ನು ಕೊಯ್ಲು ಮಾಡುತ್ತಾನೆ. ಹೌದಾ? ಯಾಕಂದರೆ ಮರಳುಯುಕ್ತ ಮಣ್ಣು, ತುಂತುರು ವಿಧಾನ ಬಳಸಿರ್ತಾರೆ. ಕೃತಕ ಗೊಬ್ಬರಗಳು ಬಳಸೋದ್ರಿಂದ ಏನಪ್ಪ ಅಂದರೆ ಚೆನ್ನಾಗಿ ಟೊಮಾಟೊ ಬೆಳೀತದೆ. ಹಂಗಾರೆ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 31, ಪೆನ್ಸಿಲಿನನ್ನು ಉತ್ಪಾದಿಸುವ ಜೀವಿಯು ಈ ಸೂಕ್ಷ್ಮ ಜೀವಿಗಳ ಗುಂಪಿಗೆ ಸೇರುತ್ತದೆ ಅಂತ ಕೊಟ್ಟಿದ್ದಾರೆ. ಪ್ರೋಟೋಜೋವಾ, ಬ್ಯಾಕ್ಟೀರಿಯಾ, ಇದು ಆನ್ಸರ್ ಈಸಿಯೆಸ್ಟ್ ಆನ್ಸರ್ ಆಪ್ಷನ್ ಸಿ ಶಿಲೀಂಧ್ರ. ಇನ್ನು ಪ್ರಶ್ನೆ 32, ಕೊಟ್ಟಿರುವ ವಾಕ್ಯಗಳನ್ನು ಓದಿ. ಏನಪ್ಪ ಅಂದರೆ ಪಿ ರೈಜೋಪಸ್ ಒಂದು ಬಗೆಯ ಶಿಲೀಂಧ್ರ. ಹೌದು. ಪ್ರೋಟೋಜೋವಾಗಳು ಮಾನವರಲ್ಲಿ ರೋಗವನ್ನು ಉಂಟು ಮಾಡುವುದಿಲ್ಲ, ಮಾಡ್ತಾವ. ಆಮೇಲೆ ವಿನೆಗರ್ ಉತ್ಪಾದನೆಯಲ್ಲಿ ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ. ಹೌದಾ? ಹೌದು, ಸೂಕ್ಷ್ಮಜೀವಿಗಳನ್ನು ಬಳಸಲಾಗ್ತದೆ. ಹಾಗಾದರೆ ಏನು ಸರಿಯಾದ ವಾಕ್ಯಗಳಂದರೆ ಪಿ ಮತ್ತು ಆರ್. ಹಾಗಾದರೆ ಪ್ರೋಟೋಜೋವಾಗಳಲ್ಲಿ ಮಾನವಗಳಲ್ಲಿ ರೋಗವನ್ನು ಉಂಟು ಮಾಡ್ತವೆ. ಹಾಗಾದರೆ ಆಪ್ಷನ್ಸ್ ಏನಪ್ಪ ಅಂದರೆ ಎ ಇದಕ್ಕೆ ಸರಿಯಾದ ಉತ್ತರ. ಸರಿಯಾದ ವಾಕ್ಯಗಳಂದರೆ ಪಿ ಮತ್ತು ಆರ್. ಕ್ಯೂ ಏನಪ್ಪ ಅಂದರೆ ಎಂಟಮೀಬಾ ಹಿಸ್ಟೋಲಿಟಿಕಾ ರೋಗವನ್ನುಂಟು ಮಾಡ್ತದೆ, ಅದೊಂದು ಪ್ರೋಟೋಜೋವಾ. ಇನ್ನು ಪ್ರಶ್ನೆ 33, ನೀಡಿರುವ ಚಟುವಟಿಕೆಯನ್ನು ಗಮನಿಸಿ. ಇಂಗಾಲದ ಡೈಆಕ್ಸೈಡ್ ಬಿಡುಗಡೆ ಯಾಗದಿರುವ ಕೊನಿಕಲ್ ಫ್ಲಾಸ್ಕ್ಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈಸ್ಟ್ ಮತ್ತು ಸಕ್ಕರೆ, ಈಸ್ಟ್ ಮತ್ತು ನೀರು, ಈಸ್ಟ್ ಮತ್ತು ಸಕ್ಕರೆ, ನೀರು ಅಂತ ಕೇಳಿದ್ದಾರೆ. ಹಾಗಾದರೆ ಪ್ರಶ್ನೆ 33 ಏನಪ್ಪ ಅಂದರೆ ಈಸ್ಟ್ ಮತ್ತು ಸಕ್ಕರೆ
ನೀಡಿರುವಂಥ ಚಟುವಟಿಕೆಯನ್ನು ಗಮನಿಸಿ. ಈಸ್ಟ್ ಮತ್ತು ಸಕ್ಕರೆ ಐತಿ, ಹೌದಾ? ಎರಡೂ ಒಣದಾಗಿದ್ದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ. ಈಸ್ಟ್ ಮತ್ತು ನೀರು ಆಗಬಹುದು. ಹಾಗಾದರೆ ಥರ್ಡ್ರಲ್ಲಂತೂ ಈಸ್ಟ್ ಸಕ್ಕರೆ ನೀರು ಅದೇನಪ್ಪ ಅಂದ್ರೆ ಫರ್ಮೆಂಟೇಷನ್ನು, ಹೌದಾ? ಫರ್ಮೆಂಟೇಷನ್ ಕ್ರಿಯೆಯಲ್ಲಿ ಕಂಪಲ್ಸರಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದಪ್ಪ ಅದ್ರ ಬಿಡುಗಡೆ ಆಗ್ತದೆ. ಝೆಡ್ಡಲ್ಲಂತೂ ಕನ್ಫರ್ಮ್, ಹೌದಾ? ಹಾಗಾದ್ರೆ ಈಸ್ಟ್ ಸಕ್ಕರೆ ಎರಡೂ ಏನಪ್ಪ ಅಂದರೆ ಡ್ರೈ ಆಗಿದ್ದರೆ ಅವು ಈ ರಿಯಾಕ್ಷನ್ ಒಂದ್ರ ನಡುವೆ ಯಾವುದೇ ಏನಪ್ಪ ಅಂದರೆ ಕ್ರಿಯೆ ನಡೀಲಿಲ್ಲ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ. ಆದರೆ ಅದು ಕಂಡೀಷನ್ ಕೊಟ್ಟಿಲ್ಲ. ಹಾಗಾದರೆ ನಾನೀಗ ಪ್ರಾವಿಷನಲ್ ಕೀ ಆನ್ಸರ್ಸಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವಂಥ ಪ್ಲಾಸ್ಗಳು ವೈ ಮತ್ತು ಝೆಡ್ ಅಂತ ಕನ್ಸಿಡರ್ ಮಾಡಿ ಆಪ್ಷನ್ ಬಿ ಕೀ ಆನ್ಸರ್ ಆಗಿ ಕೊಡ್ತೀನಿ. ಅದು ಚೇಂಜ್ ಆದ್ರೂ ಆಗ್ಬೋದು XYZ, ಯಾಕಂದರೆ ಮಾಯ್ಸ್ಟ್ ಕಂಡೀಷನ್ ಇದ್ದರೆ, ಹೌದಾ? ಒಂದಕ್ಕೊಂದು ಸಂಪರ್ಕಕ್ಕೆ ಹೊಂದಿ ಏನಾದರೂ ಫರ್ಮೆಂಟೇಷನ್ ನಡೆದ್ರೆ ಎಕ್ಸಲ್ಲೂ ಏನಾಗ್ತದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಕಂಡೀಷನ್ಸ್ ಕೊಟ್ಟಿಲ್ಲ ಅವರು, ಅದಕ್ಕೆ ನಾನು YZ ಅಷ್ಟೇ ಈಗ. ಯಾಕಂದರೆ ನೀರಿದೆ ಅಂದರೆ ಕಂಪಲ್ಸರಿ ಈಸ್ಟ್ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಲೇಬೇಕು, ರೆಸ್ಪಿರೇಷನ್ ನಡೆಸ್ತದೆ, ಹೌದಾ? ಅಂದರೆ 33rd ಆಪ್ಷನ್ ಬಿ ರೈಟ್ ಆನ್ಸರ್. ಏನೋ ಕ್ವಶನ್ ನಂಬರ್ 34, ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಕೇಳಿದ್ದಾರೆ. ಬ್ಯಾಕ್ಟೀರಿಯಾ ಏನಪ್ಪ ಅಂದರೆ ಸಿಟ್ರಸ್ ಕ್ಯಾಂಕರ್ ಅನ್ನೋ ರೋಗವನ್ನು ಉಂಟು ಮಾಡ್ತದೆ. ಹಾಗಾದರೆ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ, ಹೌದಾ? ಇದನ್ನು ಉಂಟು ಮಾಡೋದು 34A ಶೈವಲ. ಯಾವುದು? ಶೈವಲ ಅಲ್ಗೆ ಅಂತ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯಾ ಸಿಟ್ರಸ್ ಕ್ಯಾಂಕರ್, ಆಮೇಲೆ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ. ಓಕೆ, ಇದು ತಪ್ಪು. ಒಂದು ನಿಮಿಷ, ನಾನು ಕೀ ಆನ್ಸರ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಇದು ಏನಪ್ಪ ಅಂದರೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಬೆಂಡೆ ಗಿಡದ ಹಳದಿ ನಾಳ ಮೊಸಾಯಿಕ್ ಎಲ್ಲ ವೈರಸ್ಗಳು. ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 35, ಮಾನವನ ವಿಸರ್ಜನಾಂಗ ವ್ಯೂಹದ ಭಾಗಗಳನ್ನು ಮೂತ್ರದ ಹರಿವಿನ ಮಾರ್ಗದ ಕ್ರಮದಲ್ಲಿ ಜೋಡಿಸಿ ಮತ್ತು ಅದನ್ನು ಅವುಗಳೊಂದಿಗೆ ಹೊಂದಿರಿಸಿ ಅಂತ ಹೇಳಿದ್ದಾರೆ. ಇದೇನಪ್ಪ ಅಂದರೆ ಮೂತ್ರಕೋಶ. ಇದೇನಪ್ಪ ಅಂದರೆ ಮೂತ್ರಕೋಶ, ಇವು ಮೂತ್ರನಾಳ, ಮೂತ್ರಪಿಂಡ, ಆಮೇಲೆ ಇಲ್ಲೇನಪ್ಪ ಅಂದರೆ ಲಾಸ್ಟಿಗೆ ಏನಿದೆ ಅಂದರೆ ಮೂತ್ರದ್ವಾರ ಇದೆ, ಹೌದಾ? ಹಾಗಾದರೆ ಇದಕ್ಕೆ ಮ್ಯಾಚ್ ಆಗೋದು ಫಸ್ಟ್ ಒನ್ ಮೂತ್ರಕೋಶ. ಫಸ್ಟ್ ಒನ್ಗೆ ಡಿ ಮ್ಯಾಚ್ ಆಗಬೇಕು. ಫಸ್ಟ್ ಒನ್ಗೆ ಏನಾಗಬೇಕಪ್ಪ ಅಂದರೆ ಡಿ ಮ್ಯಾಚ್ ಆಗಬೇಕು. ಎಲ್ಲಿದೆ? ಫಸ್ಟ್ ಒನ್ಗೆ ಡಿ ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಆಮೇಲೆ ಮೂರನೇದಕ್ಕೆ ಮೂತ್ರಪಿಂಡ. ಮೂರನೇದಕ್ಕೆ ಯಾವತ್ತಪ್ಪ ಅಂದರೆ ಮೂತ್ರಪಿಂಡ ಎಷ್ಟನೇದಿದೆ? ಆಪ್ಷನ್ ಎ ಇದೆ. ಥರ್ಡ್ ಒನ್ ಎ. ಯಾಕೋ ಮಿಸ್ ಮ್ಯಾಚ್ ಆಗ್ತಾ ಇದಾವಲ್ಲ ಎಲ್ಲ ಆಪ್ಷನ್ಸು. ಥರ್ಡ್ ಒನ್ ಎ, ಫಸ್ಟ್ ಒನ್ ಡಿ. ಇಲ್ಲಿದೆ ಥರ್ಡ್ ಒನ್ ಎ, ಫಸ್ಟ್ ಒನ್ ಡಿ, ಸೆಕೆಂಡ್ ಒನ್ ಬಿ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಬಿ, ಹೌದು, ಮೂತ್ರನಾಳ ಕರೆಕ್ಟ್ ಇದೆ. ಸೆಕೆಂಡ್ ಒನ್ ಬಿ ಆಯಿತು. ಇನ್ನು ಫೋರ್ತ್ ಒನ್ ಸಿ ಮೂತ್ರದ್ವಾರ ಕರೆಕ್ಟ್ ಇದೆ. ಹಂಗಾರೆ ಆಪ್ಷನ್ ಬಿ ಏನಪ್ಪ ಅಂದರೆ ಇದರ ಸರಿಯಾದ ಉತ್ತರ. ಆಪ್ಷನ್ ಬಿ ಏನು ಸರಿಯಾದ ಉತ್ತರ. ಏನು? ಫಸ್ಟ್ ಒನ್ ಡಿ ಕರೆಕ್ಟ್ ಇದೆ. ಫಸ್ಟ್ ಒನ್ ಡಿ. ಇದನ್ನೇ ನಿಮ್ಮ ಕನ್ಫ್ಯೂಷನ್ ಮಾಡಲಿಕ್ಕೆ ಹಿಂದೆ ಮುಂದೆ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಹಿಂಗೆ ಕೊಟ್ಟಿದ್ರೆ ಅದು ಗದ್ದಲ ಹಿಡಿತಾ ಇರಲಿಲ್ಲ. ಆಪ್ಷನ್ ಬಿ ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್. ಹಾಗಾಗಿ ಇಲ್ಲಿವರೆಗೂ ನಾವೇನು ಮಾಡ್ತೀವಿ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನು ಏನಪ್ಪ ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೀ ಆನ್ಸರ್ಗಳನ್ನ ಸ್ವಲ್ಪದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.